ಎಂಪ್ಲಾಯೀಸ್ ಅಷ್ಟು ಅವ್ರು ಇಬ್ಬರಿಗೂ ಸಂತೋಷ ಕಾಡೋರು ಮಾತಾಡಿ ಹಾಂ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ನಾನು ನನಗೆ ಏನು ಮಾಡೋದು ನಾನು ಇದ್ರೆ ಆ ಟೈಮ್ನಲ್ಲಿ ಸಂದೇಶ ಆ ಟೈಮ್ನಲ್ಲಿ ಮೈಂಡ್ ಟಿ.ವೈ. ರಾಘವೇಂದ್ರ ಸರ್ ಬಂಗಾರಪ್ಪ ಸರ್ ಪ್ರತಿಯೊಬ್ಬರು ನನಗೆ ಯಾರ ಹೆಸರು ಮಿಸ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವರಾಗಲಿ ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಷ್ಟು 3 ಸಾವಿರ ಕಿಲೋಮೀಟರ್ ದೂರ ಬಂದು ಒಂದು ನೆಟ್ವರ್ಕ್ ಕೂಡ ಸಿಗ್ತದೆ ಅನ್ನೋ ಜಾಗ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಕೇಳ್ತೀನಿ. ನಾವು ಇಲ್ಲಿ ಬಂದು 50 ವರ್ಷ ಆಯಿತು ಸರ್. ತುಂಬ ಸೇಫಾಗಿ ಚೆನ್ನಾಗಿದೆ ಎಲ್ಲ ಅಣ್ಣ ಎಲ್ಲ ಬಿಡ್ತೀನಿ. ಇಲ್ಲಿ ಉದ್ಯೋಗ ಪುಸ್ತಕಗಳನ್ನು ಅವರಿಂದ ಸಪ್ಲೈ ಮೂಲನ ಸ್ವಲ್ಪ ಎಲ್ಲ ಅಲ್ಲೇ ಸೆಟ್ಲ್ ಆಗಿ ಅಲ್ಲಿ ನಂತರ ಬಿಟ್ಟು NRPದಲ್ಲಿ ಬಂದು ಸೆಟ್ಲ್ ಆಗ್ತೀನಿ. ಲಾಸ್ಟ್ ಆಗಿದ್ದೀನಿ ನಾನು. ಅವರು ಇಲ್ಲೇ ಇರೋದು. ಮೊದಲು ನಾವು ಒಬ್ಬರಿಬ್ಬರು ಸಹಾಯ ಮಾಡ್ತೀನಿ. ಚೆನ್ನಾಗಿದೆ ಸರ್. ಮನೆಯನ್ನು ಬಿಟ್ಕೊಂಡು ಈಗ 4 ವರ್ಷ ಆಗ್ತಿದೆ. ಆ ನೋವಿಂದನೇ ಹೊರಗೆ ಮಾಡ್ತೀನಿ. ಇವ್ರು ತಂದೆ ಇದ್ರಲ್ಲಿ ಮನಸ್ಸು ಕಟ್ಟಿ ನಮ್ಮ ಎಲ್ಲ ದೊಡ್ಡ ನದ್ದು ಅವ್ರು ಹೋದಾಗ ಅವ್ರಿಗೂ ಸಹಿಸ್ಕೊಂಡಿದ್ವಿ ಸರ್. 69 ವರ್ಷ ಆಗಿತ್ತಲ್ಲ, ಸರ್ವಿಸ್ ಆಗಿತ್ತಲ್ಲ, ಆಮೇಲೆ ಜವಾಬ್ದಾರಿ ಇದೆಲ್ಲ ನೋಡಿಕೊಂಡು ಎಲ್ಲ ಮಾಡಿ ಈ ಮಗು ಈ ವಯಸ್ಸಿಗೆ ಯಾರಿಗೂ ಆಗ್ಬೋದು ಸರ್. ಆ ಮಗು ಈ ವಯಸ್ಸು ಕಣ್ಣೆದ್ರಿಗೆ ತಂದೆ ನಂಬಿಕೆ ಮಾಡೋದು ಅದಕ್ಕೆ ನಾವು ಇಬ್ಬರು ದೇವರಿಗೆಲ್ಲ ಹರಕೆ ಹೊಟ್ಟಿದ್ವಿ. ಇವರಿಬ್ಬರು ಸೇಫ್ ಆಗಿ ಬಂದರು. ಇವರಿಬ್ಬರಿಗೆ ಅಲ್ಲೇನಾದ್ರೂ ಶಾಕ್ ಆಗಿ ಅಂತ ನಾವು ಹೋಗುವಾಗ ಎಲ್ಲವರು ಇದ್ದು ಅನಾಥವಾಗಿ ಇವರಿಬ್ಬರು ಇದನ್ನು ಎದುರಿಸಿ ಬಂದ್ರಲ್ಲ ಸಂತ ಆಗುತ್ತೆ. ಅವಳ ಎದುರಿಗೆ ಅಳಬಾರ್ದು ಅಂತ ನಾವು ಗಟ್ಟಿ ಮನಸ್ಸು ಮಾಡ್ಕೊಳ್ತೀವಿ. ಆದರೆ ಇಂಥ ವಿಷಯ ಕೇಳಿದಾಗ ಅವಳನ್ನು ಗಟ್ಟಿಗಿತ್ತೆ ಅಂತಾರೆ. ಇಲ್ಲ ಸರ್, ಸಂದರ್ಭ ಮಾಡಿದ್ದೆ. ಹೆಣ್ಣು ಮಗು ಒಳಗಡೆ ಅವಳು ಯಾವತ್ತದನ್ನು ಹೊರಗೆ ಗೊತ್ತಿಲ್ಲ. ಅದಕ್ಕೆ ಕಾಯ್ತಾ ಇದ್ವಿ ನಮ್ಮ ಅವಳೆಲ್ಲ ಯಾವ ಟೈಮಲ್ಲಿ ಯಾರ ಮನಸ್ಸಿಗೆ ಏನು ಬರ್ತದೆ. ಸ್ವಲ್ಪ ನಾವು ಏಜಾಗಿತ್ತು ಅವಾಗ ಬಿಟ್ಟಿವಿ, ನಾವು ನಿಭಾಯಿಸ್ಕೊತಾ ಇದ್ವಿ. ಈಗ ನಾನು ಡಿಪೆಂಡೆನ್ಸ್ ಆಗ್ಬಿಟ್ಟಿದ್ದೆ. ವಾಸಿಗರಿಗೆಲ್ಲ ಹೋಗ್ತಾರಲ್ಲ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಿಗೆ, ಅವ್ರನ್ನ ಹೋಗೋಕ್ಕಿಂತ ಮುಂಚೆ ಅವರಿಗೊಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ಬೋದು ಸರ್ಕಾರದ ವತಿಯಿಂದ.
ಯಾಕೆ ಅಂದರೆ ಒಂದೊಂದು ಸತಿಗೆ ಸುಮಾರು 10-15 ಬಸ್ಗಳಲ್ಲೆಲ್ಲ ಹೋಗ್ತಾರಲ್ಲ, ಒಂದು 500 ಜನ ಸೇರ್ತಾರೆ. ಅವರಿಗೆ ನೀವು ಹೇಗಿರಬೇಕು, ಯಾವ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋ ಥರ ಒಂದು ಗೈಡೆನ್ಸನ್ನು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಚೂರು ಇಂಥ ಅಜಾತುರ್ಯಗಳು ತಪ್ಪೋದು ಅಂತೇಳಿ. ಅದಕ್ಕಿಂತ ಇದು ನಿಂತ ಚಲೋ ಅಂತ ಒಂದು ಏನು ಮಾಡ್ತಾರೆ ಅದನ್ನು ನಾವು ಗುಂಡಿಗೆ ಕೊಂಡಾಗ ಅವ್ರಿಗೆ ಸೆಕ್ಯೂರಿಟಿ ಬೋರ್ಡ್ ಇಂಥ ಎಕ್ಸ್ಟ್ರಾ ಸೆಕ್ಯೂರಿಟಿ ಫೋರ್ಸ್ ಜನ ಇಲ್ಲಿ ಹೋಗ್ತಾರೆ. ಇನ್ಸಿಡೆಂಟ್ ಆದರೂ ಯಾರೂ ಧೃತಿಗೆಡಲಿಲ್ಲ ನೋಡಿ. ವಾಪಸ್ ತಗೊಂಡ್ರು, ಮೊಬೈಲ್ ತಗೊಂಡ್ರು ಸರ್, ಸೀದಾ ಇನ್ನು ನೆಟ್ವರ್ಕ್ ಇಲ್ಲ ಅಂತೇಳಿ ಮತ್ತು ಫೋನಲ್ಲಿ ಅನಿಲ್ ಪ್ರೀಪೇಡ್ ಪೋಸ್ಟ್ ನೆಟ್ವರ್ಕ್ ಎಲ್ಲ ಬಂದರು. ದೇವರನ್ನು ಶಕ್ತಿ ಅದೇ ಇನ್ನೆರಡು ದಿನ ಫೋನ್ ಮಾಡಿ ನಾವು ಹೋಟೆಲ್ಗೆ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳಿ ಮುಂದಿನ ದಿನ ಹೇಳಿದ್ದಾರೆ, ವಾರ ದಿನ ಮಾತಾಡ್ತಾರೆ. That's